ಇವತ್ತೊಂದೊಳ್ಳೆ ಸ್ಟಫ್ಡ್ ವೆಜ್ ಸಮೋಸ ಮಾಡೋಣ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಫಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಯಾಕೆಂದರೆ ತುಂಬ ಎಣ್ಣೆ ಹಾಕಿದ್ರೆ ಆ ಒಂದು ವೆಜ್ಜೀಸಲ್ಲಿ ಬರೀ ಎಣ್ಣೆ ಅಂಶನೇ ಇರುತ್ತೆ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ. ಅದ್ರ ಜೊತೆಗೆ ಅರ್ಧ ಮುಷ್ಟಿ ಆಗೋಷ್ಟು ಕೋಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಇದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಇದು ಹಾಕೋದ್ರಿಂದ ವೆಜ್ ಸ್ಟಫ್ಡ್ ಸಮೋಸಾಗೆ ಒಂದೊಳ್ಳೆ ರುಚಿಯನ್ನು ಕೊಡುತ್ತೆ. ಸೊ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಕ್ಯಾರೆಟ್ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಒಂದು 1/4 ಭಾಗದಷ್ಟು ಕ್ಯಾರೆಟ್ ತುರಿಯನ್ನು ಸೇರಿಸಿದ್ದೀನಿ. ಇದೆಲ್ಲ ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಹಾಗೆ ರುಚಿ ಕೂಡ ಇರುತ್ತೆ ಈ ಸ್ಟಫ್ಡ್ ವೆಜ್ ಸಮೋಸದಲ್ಲಿ. ಈಗ ಖಾರಕ್ಕೆ ಒಂದು 1/2 ಟೀ ಸ್ಪೂನ್ ಖಾರದ ಪುಡಿ ಮತ್ತು 1/4 ಟೀ ಸ್ಪೂನ್ ಗರಂ ಮಸಾಲೆಯನ್ನು ಸೇರಿಸಿದ್ದೀನಿ. ಇದನ್ನು ಕೂಡ ಒಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಕೂಡ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಈಗ ಒಂದು ಲಾಸ್ಟ್ನಲ್ಲಿ ಹಾಕ್ತಾ ಇದ್ದೀನಿ. ಅದೇನು ಅಂತ ಅಂದರೆ ಸಾಲ್ಟ್. ಏಕೆಂದರೆ ಮೊದಲೇ ಹಾಕ್ಬಿಟ್ರೆ ಅದು ಹಿಂಗಿ ಅದು ತುಂಬ ಸಾಲ್ಟ್ ಆಗ್ಬೋದು. ಅದಕ್ಕೆ ಲಾಸ್ಟ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ. ಸೊ ಈಗ ಸಾಲ್ಟನ್ನು ಸೇರಿಸಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಸ್ವಲ್ಪ ಹಾರಲಿಕ್ಕೆ ಬಿಡೋಣ. ಆದರೆ ಅಷ್ಟರಲ್ಲಿ ನಾವಿವಾಗ ಒಂದು ಸಮೋಸಾಗೆ ಬೇಕಾಗಿರುವಂತಹ ಒಂದು ಶೀಟನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು ಸೈಡಲ್ಲಿ ಇಡ್ತಾ ಇದ್ದೀನಿ. ಈಗ ಫಸ್ಟು ನಾವೇನು ಮಾಡಬೇಕು ಅಂತ ಅಂದರೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನ್ ಮೈದಾ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬ ತೆಳು ಆಗಬಾರ್ದು, ತುಂಬಾ ಗಟ್ಟಿ ಬೇಡ. ಈ ಒಂದು ಹಂತದಲ್ಲಿ ಒಂದು ಮೈದಾ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಮೈದಾ ಪೇಸ್ಟ್ ರೆಡಿ ಆದ ತಕ್ಷಣ ಸಮೋಸ ಶೀಟ್ಗಳನ್ನ ರೆಡಿ ಮಾಡ್ಕೋಬೇಕು. ನೋಡಿ, ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಸೊ ಈ ರೀತಿ ಶೀಟ್ಸ್ನ ಈ ರೀತಿ ತ್ರಿಭುಜಾಕಾರದಲ್ಲಿ ಮಡಚ್ಕೋಬೇಕು. ಈ ರೀತಿ ನಾನು ಹೇಳಿರೋ ರೀತಿಯಲ್ಲಿ ತ್ರಿಭುಜಾಕಾರದಲ್ಲಿ ಮಡಚ್ಕೊಳ್ಳಿ. ಈಗ ನೋಡಿ, ನಮಗೆ ಈ ರೀತಿ ಆಕಾರದಲ್ಲಿರಬೇಕು. ಈಗ ಇದಕ್ಕೆ ನಾನು 1 ಸ್ಪೂನ್ ಈಗೇನು ನಾವು ವೆಜ್ಜಸ್ನ ರೆಡಿ ಮಾಡ್ಕೊಂಡಿದ್ದೋ ಆ ಸ್ಟಫನ್ನು ಇಲ್ಲಿಗೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ಸೊ ಫಿಲ್ ಮಾಡಿದ ನಂತರ ಈಗಾಗಲೇ ಮಾಡಿಟ್ಕೊಂಡಿರುವಂತಹ ಮೈದಾ ಪೇಸ್ಟನ್ನು ಇದರ ಸೈಡ್ಗೆ ಈ ರೀತಿ ಹಾಕಿ ಎಲ್ಲವನ್ನು ನೀಟಾಗಿ ಮಡಚ್ಕೋಬೇಕು. ಸೊ ಈ ಥರ ಉಳಿದಿರುವಂತಹ ಭಾಗಕ್ಕೂ ಕೂಡ ಇದೇ ರೀತಿ ಮೈದಾವನ್ನು ಅಪ್ಲೈ ಮಾಡಿ ಒಂದು ರೋಲ್ನ ಈ ರೀತಿ ಫೋಲ್ಡ್ ಮಾಡಬೇಕು. ಉಳಿದಿರುವಂತಹ ಭಾಗನೂ ಕೂಡ ಇದೇ ರೀತಿ ಮಡಚಬೇಕು. ಈಗ ಈ ಒಂದು ಹಂತದಲ್ಲಿ ಎಲ್ಲ ಸೈಡಲ್ಲೂ ಕರೆಕ್ಟಾಗಿ ಅದು ಅಂಟ್ಕೊಂಡಿದೆಯಾ, ಸೊ ಎಲ್ಲಾದರೂ ಏನಾದರೂ ಬಿಟ್ಟೋಗಿದ್ರೆ ಸ್ವಲ್ಪ ಮೈದಾ ಪೇಸ್ಟಲ್ಲಿ ಹಾಕಿ ಅದನ್ನು ನಾವು ಅಂಟಿಸ್ಬೇಕು. ಸೊ ಈ ರೀತಿ ರೆಡಿ ಮಾಡಿಕೊಂಡ್ರೆ ನಮಗೆ ಎಲ್ಲ ಸಮೋಸ ಮಾಡಲಿಕ್ಕೆ ಸರಿಯಾಗುತ್ತೆ. ನೋಡಿ, ಈ ರೀತಿ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ ಬಂದಿದೆ. ಸೊ ಈ ರೀತಿ ಮಾಡಬೇಕು. ಇದೇ ಥರ ಇನ್ನೊಂದನ್ನು ಕೂಡ ಮಾಡಿ ತೋರಿಸ್ತೇನೆ. ಇದು ಸೇಮ್ ಪ್ರೊಸೀಜರಲ್ಲೇ ಈಗ ಮಾಡಿಟ್ಕೊಂಡಿರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕಬೇಕು. ಈ ರೀತಿ ಉಳಿದಿರುವಂತಹ ಎಲ್ಲ ಸಮೋಸ ಶೀಟ್ಗಳನ್ನ ನಾವು ರೆಡಿ ಮಾಡ್ಕೋಬೇಕು. ಈಗ ಎಲ್ಲವನ್ನು ರೆಡಿ ಮಾಡಿಟ್ಟಿದ್ದೀನಿ. ನಾನೀಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಕಾದಿರಬೇಕು. ಸೊ ಅದಾದ ನಂತರ ಈಗ ಮಾಡಿಟ್ಕೊಂಡಿರುವಂತಹ ಒಂದೊಂದು ಸಮೋಸಗಳನ್ನ ಈ ರೀತಿ ಹಾಕಿ ಚೆನ್ನಾಗಿ ಬೇಯಿಸಬೇಕು.
ಎರಡೂ ಕಡೆನೂ ಗೋಲ್ಡನ್ ಫ್ರೈ ಆಗೋ ತನಕ ಇದನ್ನು ಬೇಯಿಸ್ಕೊಳ್ಳಿ. ಆಗ ಗರಿ ಗರಿಯಾಗಿ ಬರುತ್ತೆ. ಸೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಸಮೋಸ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಈರುಳ್ಳಿ ಸಮೋಸ, ವೆಜ್ ಸಮೋಸ ಮತ್ತು ಆಲೂಗೆಡ್ಡೆ ಸಮೋಸ ಇವೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಈ ರೀತಿ ಮನೆಯಲ್ಲಿ ನೀವು ತಯಾರು ಮಾಡಿಕೊಟ್ರೆ ಆರೋಗ್ಯಕರವಾಗಿಯೂ ಇರುತ್ತೆ. ಸೊ ಒಕೇಶ್ನಲ್ಲಿ ಈ ರೀತಿ ಮಾಡಿಕೊಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಸಮೋಸಗಳನ್ನ ಈ ರೀತಿ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಈವ್ನಿಂಗ್ ಆಯಿತು ಅಂದರೆ ಸಾಕು, ಏನು ಸ್ನ್ಯಾಕ್ಸ್ ಇದೆಯಮ್ಮ ಅಂತ ಕೇಳ್ತಾರೆ. ಸೊ ಮನೆಯಲ್ಲಿ ಈ ರೀತಿ ಒಂದು ರೆಡಿಮೇಡ್ ಸಮೋಸ ಶೀಟ್ಗಳಿದ್ರೆ ನಾವು ಈ ರೀತಿ ಸಮೋಸ ಮಾಡ್ಬೋದು. ಇಲ್ಲಾಂದರೆ ವೆಜ್ ಪಾಕೆಟ್ ರೋಲ್ ಅಂತ ಕೂಡ ಮಾಡ್ಬೋದು. ಅದು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೇನೆ. ಸೊ ಈ ರೀತಿ ನಾವು ತಯಾರು ಮಾಡ್ಕೊಂಡಿರೋದನ್ನ ಒಂದೊಂದಾಗಿ ಹಾಕಿ ಎಲ್ಲವನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಒಂದ್ಸರಿ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನಿಮಗೆ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.